ನಮಸ್ತೆ ಫ್ರೆಂಡ್ಸ್, ಇವತ್ತು ಏನು ರಂಗೋಲಿ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಎಲ್ಲರೂ ನೀವು ಹೊಸಲಿಗೆ ಪೇಂಟಿಂದ ರಂಗೋಲಿ ಬಿಡ್ತೀರಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಇಲ್ಲ, ನಾನು ಪೇಂಟಿಂದ ಹೊಸಲಿಗೆ ರಂಗೋಲಿ ಬಿಟ್ಟಿರೋದಲ್ಲ, ಅಕ್ಕಿ ಹಿಟ್ಟಿಂದ ಬಿಟ್ಟಿರೋದು. ಅಕ್ಕಿ ಹಿಟ್ಟು ಮನೆಯಲ್ಲೇ ನಾನೇ ಮಾಡಿರೋ ಅಕ್ಕಿ ಹಿಟ್ಟಿಂದ ಬಿಟ್ಟಿರೋವಂಥದ್ದು ಇದು. ಈಗ ನೀವು ಹೊಸಲಲ್ಲಿ ಮಾಮೂಲಿ ರಂಗೋಲಿಯಲ್ಲಿ ಬಿಟ್ಟು ತುಂಬ ಓಡಾಡ್ತಾ ಇರುವಾಗ ಸೀರೆ ಕಾಲು ಎಲ್ಲ ತಾಕಿ ಬೇಗ ಅಳಿಸೋಗ್ಬಿಡುತ್ತೆ, ಇರಲ್ಲ. ಮಕ್ಕಳಿದ್ದಂಥ ಮನೆಯಲ್ಲಂತೂ ನೀವು ನೋಡ್ಬೋದು. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳು ದಾಟುವಾಗಲೇ ಅಳಿಸೋಗಿರುತ್ತೆ, ತುಂಬ ಹೊತ್ತಿರಲ್ಲ. ಇನ್ನೂ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಅಳಿಸೋಗಿರುತ್ತೆ. ಅದ್ರ ಬದಲು ಈ ಅಕ್ಕಿ ಹಿಟ್ಟಿಂದ ಈ ಥರ ಬಿಟ್ಟರೆ ತುಂಬ ಹೊತ್ತು ಇರುತ್ತೆ. ನೀವು ಲಾಂಗ್ ಅಂದರೆ ತುಂಬ ಹೊತ್ತು ಪಾದನ ಪ್ರೆಸ್ ಮಾಡಿ ಇಟ್ಕೊಂಡಾಗ ಮಾತ್ರ ಸ್ವಲ್ಪ ಇದಾಗುತ್ತೆ ಹೊರತು ಅದರ್ವೈಸ್ ಇದು ಬೇಗ ಅಳಿಸೋಗಲ್ಲ. ನೋಡಿ, ನಾನು ದೇವ್ರ ಮನೆಗೂ ಹೀಗೆ ಬಿಟ್ಟಿದ್ದೀನಿ, ಇದೇ ಹಿಟ್ಟಿಂದನೇ ಬಿಟ್ಟಿರೋದು. ಇಲ್ಲೂ ಅಷ್ಟೇ, ಪೂಜೆ ಮಾಡುವಾಗ ಕೂರ್ತೀವಿ, ಎದ್ದೇಳ್ತೀವಿ, ಬಟ್ಟೆ ತಾಗ್ತಾ ಇರುತ್ತೆ, ಕಾಲು ಟಚ್ ಆಗ್ತಾ ಇರುತ್ತೆ. ಹೇಗೆ ಟಚ್ ಆದರೂ ಕೂಡ ಅದು ಅಳಿಸೋಗಲ್ಲ, ಹೀಗೆ ಇರುತ್ತೆ. ದೇವ್ರ ಮನೆಗೂ ಕೂಡ ಹೀಗೆ ಇರುತ್ತೆ. ಈಗ ನೋಡಿ, ಗ್ಯಾಸ್ ಟಾಪ್ ಮೇಲೂ ನಾನು ಡೈಲಿ ರಂಗೋಲಿ ಬಿಡ್ತೀನಿ. ಡೈಲಿ ಗ್ಯಾಸ್ ಟಾಪ್ ಮೇಲೂ ಹೀಗೆ ಇರುತ್ತೆ. ಬಟ್ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗಲಿ ಅಂತ ಈ ಕಡೆ ಒಣಗಿಲ್ಲ, ಈ ಕಡೆ ಒಣಗಿದೆ. ಒಣಗಿರೋ ಪಾರ್ಟು ಒಣಗದೇ ಇರೋ ಪಾರ್ಟು ಹೇಗೆ ಕಾಣಿಸುತ್ತೆ ಅಂತ. ಒಣಗಿರೋ ಪಾರ್ಟು ಬ್ರೈಟಾಗಿ ಕಾಣಿಸುತ್ತೆ, ಒಣಗದೇ ಇರೋ ಪಾರ್ಟು ಈ ಥರ ಡಲ್ ಕಾಣಿಸುತ್ತೆ. ಒಣಗಿದ ಮೇಲೇ ಅದು ಬ್ರೈಟ್ ಕಾಣಿಸೋದು. ಸೊ ನೀವು ನೋಡ್ತಾ ಇರ್ಬೋದು, ಈಗ ಈ ಥರ ಕಾಣಿಸ್ತಾ ಇದೆ. ಒಣಗಿದ ಮೇಲೆ ಇದೇ ರೀತಿ ಬ್ರೈಟ್ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವಾ? ನೋಡಿ, ಮುಟ್ಟಿದ್ರೂ ಕೂಡ ಅದು ಒಂದು ಚೂರು ಹೋಗಲ್ಲ, ಹಾಗೆ ಇದು ಇರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ತಿಳ್ಕೊಂಡು ಬರೋಣ ಬನ್ನಿ. ಸೊ ಈಗ ನೋಡಿ, ಈ ಚಿಕ್ಕ ಲೋಟದಲ್ಲಿ 1 ಲೋಟ ಆಗೋಷ್ಟು ನಾನು ಸೊಸೈಟಿ ಅಕ್ಕಿ ತೊಗೊತಾ ಇದ್ದೀನಿ. ಇಲ್ಲಿ ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು, ಸೊಸೈಟಿ ಅಕ್ಕಿ ಅಂತಲೇ ಅಲ್ಲ, ನಿಮ್ಮಲ್ಲಿ ಯಾವ ಅಕ್ಕಿ ಇದೆ ಆ ಅಕ್ಕಿ ತೊಗೊಬೋದು. ನಾನು ಮಾತ್ರ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ನಂತರ ಇದನ್ನ ವಾಶ್ ಮಾಡ್ಕೊಬೇಕು ನೀಟಾಗಿ. ವಾಶ್ ಮಾಡಿಕೊಂಡು ಅದಾದ ನಂತರ 2 hours ಅಥವಾ 1.5 hour ಇದನ್ನು ನೆನೆಯಕ್ಕೆ ಬಿಡಬೇಕು. ನಾನಿಲ್ಲಿ ಇದನ್ನು 2 hours ನೆನೆಸ್ತೀನಿ. ಯೂಶ್ವಲಿ ನಾನು ಅಷ್ಟೇ ನೆನೆಸೋದು, 2 hours. ಸೊ ಈಗಲೂ ಕೂಡ 2 hours ನೆನೆಸ್ತೇನೆ. ಅದು ನೆನೆಯೋಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಅಷ್ಟೇ ಅಂತಲ್ಲ, ಅದು ನೆನೆಯಬೇಕು. ಸೊ ಅಕ್ಕಿ ಮುಳುಗಬೇಕು, ಅಷ್ಟು ಹಾಕಿದ್ರೆ ಸಾಕು. ಸೊ ಇದನ್ನು ನೆನೆಯಕ್ಕೆ ಬಿಡೋಣ, 2 hours ನೆನೆಯಕ್ಕೆ ಬಿಟ್ಬಿಡೋಣ ಫುಲ್ಲು. ಅದು 2 hours ನೆನೆದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಅದಕ್ಕೆ ಮುಂಚೆ ಅದು ಗ್ರೈಂಡ್ ಮಾಡಿದ್ರೆ ಅದಷ್ಟು ನೈಸ್ ಆಗಲ್ಲ, ಅದಕ್ಕೋಸ್ಕರ. ನೋಡಿ, ಈಗ 2 hours ಆಗಿದೆ. 2 hours ಆದಮೇಲೆ ಅಕ್ಕಿ ನೆಂದಿರೋದು ಈಗ ಕಾಣಿಸ್ತಾ ಇದೆ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಇದನ್ನು ನಾನು ಈ ನೀರನ್ನ 1 ಲೋಟಕ್ಕೆ ತೊಗೊತಾ ಇದ್ದೀನಿ. ಯಾಕಂದರೆ ಇದು ನಾನು ನನ್ನ ಮನೇಲಿರೋ ಇಂಡೋರ್ ಪ್ಲ್ಯಾಂಟ್ಸ್ ಇದೆಯಲ್ಲ, ಅದಕ್ಕೆ ಹಾಕ್ತೀನಿ. ಯಾಕಂದರೆ ಚೆನ್ನಾಗಿ ಗ್ರೋ ಆಗುತ್ತೆ, ಅದಕ್ಕೋಸ್ಕರ. ಫುಲ್ ನೀರು ನಾನೇನು 2 hour ನೆನೆಸಿದ್ನೋ ಆ ಫುಲ್ ನೀರನ್ನ ನಾನು ತೊಗೊತಾ ಇದ್ದೀನಿ. ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದೊಂದು ಪ್ಲ್ಯಾಂಟು, ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದ ನಂತರ ಇನ್ನೊಂದು ಪ್ಲ್ಯಾಂಟ್ಗೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಕೇಳಿ ನೋಡಿ ತಿಳ್ಕೊಂಡಿರೋದು, ಅದಕ್ಕೋಸ್ಕರ ನಾನು ಈ ನೀರನ್ನ ಪ್ಲ್ಯಾಂಟ್ಗೆ ಹಾಕ್ತೀನಿ. ನನಗೆ ರಿಸಲ್ಟ್ ಸಿಕ್ಕಿದೆ. ಈ ನೀರು ಅಕ್ಕಿ ತೊಳೆದಿದ್ದು ನೀರು ಹಾಕಿರೋದ್ರಿಂದ ಗಿಡಗಳು ಗ್ರೋ ಆಗೋದು ರಿಸಲ್ಟ್ ನಂಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಈಗ ನೋಡಿ, ಈಗ ಚೆನ್ನಾಗಿ ನೆಂದಿದೆಯಲ್ಲ, ಇದನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಈಗ. ಸೊ ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಅದು ನುಣ್ಣಗೆ ಪೇಸ್ಟ್ ಆಗೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಪೇಸ್ಟ್ ಮಾಡೋಕ್ಕೆ. ನೋಡಿ, ಈಗ ನುಣ್ಣಗಾಗಿದೆ. ಇದನ್ನು ನೀವು ಫ್ರೀಝರಲ್ಲೇ ಇಡಬೇಕಾಗುತ್ತೆ. ಯಾಕೆ ಫ್ರೀಝರಲ್ಲಿ ಆಫ್ಟರ್ ಯೂಸ್ ಮಾಡಿದ ನಂತರ ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಫ್ರೀಝರಲ್ಲಿ ಇಟ್ಟಿಲ್ಲ ಅಂದರೆ ಏನಾಗುತ್ತೆ, ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೀಝರಲ್ಲಿ ಇಟ್ಟಾಗ ಅದು ಮಂಜಿಗೆಡ್ಡೆ ಥರ ಆಗುತ್ತೆ. ನೆಕ್ಸ್ಟು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ತೆಗೆದು ಹೊರಗಿಟ್ರೆ ಅದು ಸ್ವಲ್ಪ ನೀರಾಗುತ್ತಲ್ಲ, ಸೊ ನೀವು ಬಿಡ್ಬೋದು. ಬಟ್ ಈಗ ಫ್ರೀಝರಲ್ಲಿರೋ ಅವಶ್ಯಕತೆ ಇಲ್ಲ, ಇದನ್ನು ಡೈರೆಕ್ಟಾಗಿ ನಾವು ರಂಗೋಲಿ ಥರ ಬಿಡ್ಬೋದು. ಸೊ ನೋಡಿ, ನಾನು ಎಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನನಗೆ ಕೈಯಲ್ಲಿ ನಾನು ಎಲೆ ಹಾಕೊಳ್ಳೋಷ್ಟು ನೀರು ಹಾಕಿದ್ರೆ ಸಾಕು. ಜಾಸ್ತಿ ತೆಳ್ಳಗೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಸೊ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ತೋರಿಸ್ತೀನಿ ನೋಡಿ, ನಾನು ಎಲೆ ಹಾಕೋ ಥರ ಬಂದರೆ ಸಾಕು. ನೋಡಿ, ಎಲೆ ಹಾಕಿದೆ. ಸೊ ಇದು ನನಗೆ ಇಷ್ಟು ಏನು ಮಾಡ್ಕೊಂಡಿದ್ದೀನೋ ಇದು ನನಗೆ 1 ತಿಂಗಳವರೆಗೂ ಬರುತ್ತೆ.
ಸೊ ಈಗ ನಾವು ಡೈರೆಕ್ಟಾಗಿ ರಂಗೋಲಿ ಬಿಡ್ಬೋದು. ಆಫ್ಟರ್ ಯೂಸ್ ನೀವು ಫ್ರೀಝರಲ್ಲೇ ಇಡಬೇಕು. ಫ್ರೀಝರಲ್ಲಿಟ್ಟು ನೆಕ್ಸ್ಟು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ 10 ನಿಮಿಷ ಇಟ್ಟಿಟ್ಟು ನಂತರ ನೀವು ರಂಗೋಲಿ ಬಿಟ್ಟು ಮತ್ತೆ ಫ್ರೀಝರಲ್ಲೇ ಇಡಬೇಕಾಗುತ್ತೆ. ಸೊ ಇದಿಷ್ಟು ಸಾಕು. ಸೊ ನೋಡೋಣ ಬನ್ನಿ ಹೇಗೆ ರಂಗೋಲಿ ಹೊರಗಡೆ ಬಿಡ್ತೀನಿ ನೋಡಿ. ಬಿಡ್ತಾ ಇದ್ದೀನಿ ರಂಗೋಲಿ. ಕೆಲವರು ಇಯರ್ ಬಡ್ಸಲ್ಲಿ ಬಿಡ್ತಾರೆ, ಬಟ್ ಇಯರ್ ಬಡ್ಸು ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ತುಂಬ ಅದು ಅದರಲ್ಲೇ ಜಾಸ್ತಿ ಅಂಟ್ಕೊಂಡಿರುತ್ತೆ, ಬಿಡೋಕ್ಕೆ ಕಷ್ಟ ಆಗುತ್ತೆ. ನನಗೆ ಕೈ ಕಂಫರ್ಟಬಲ್ ಬಿಡೋಕ್ಕೆ. ಸೊ ನಾನು ಬಿಡ್ತಾ ಇರೋದು ನೋಡ್ಬೋದು ನೀವು ಹೇಗೆ ಬಿಡ್ತಾಯಿದ್ದೀನಿ ಅಂತ. ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ನಾವು ಬಿಡಿಸ್ಕೊಬೋದು. ಸೊ ನೀಟಾಗಿ ಕಾಣಿಸುತ್ತೆ, ಬಟ್ ಇದು ಒಣಗದ ಮೇಲೇ ಕಾಣಿಸೋದು ನೀಟಾಗಿ. ಒಣಗೋಕ್ಕಿಂತ ಮುಂಚೆ ಏನೋ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ, ಬ್ರೈಟಾಗಂತೂ ಕಾಣಿಸಲ್ಲ. ನನಗೆ ಕೈಯಲ್ಲಿ ಆರಾಮಾಗಿ ಫಾಸ್ಟಾಗಿ ಬಿಟ್ಕೊಂಡ್ಬಿಡ್ತೀನಿ. ನಿಮಗೆ ಯಾವ ರೀತಿ ಕಂಫರ್ಟಬಲ್. ಕೆಲವರು ಬ್ರಷಲ್ಲಿ ಬಿಡ್ತಾರೆ, ಕೆಲವರು ಏನು ಕೈಯಲ್ಲಿ ಬಿಡ್ತಾರೆ, ಕೆಲವರು ಇಯರ್ ಬಡ್ಸಲ್ಲಿ ಬಿಡ್ತಾರೆ. ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದರಲ್ಲಿ ಬಿಡಿ. ನೋಡಿ ಫೈನಲಿ ಈ ಥರ ಕಾಣಿಸ್ತಾ ಇದೆ. ಅಂದರೆ ಬಿಟ್ಟಿರೋದು ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇಲ್ಲ ನಿಮಗೆ, ಈ ರೀತಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು ಒಣಗದ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಮಾತ್ರ ನೋಡಿ ಈ ಥರ ಡಲ್ಲಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಒಣಗದ ಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ ನೋಡಿ, ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ರಂಗೋಲಿಯಲ್ಲಿ ಬಿಡೋದಕ್ಕಿಂತ ನೀವು ಅಕ್ಕಿ ಹಿಟ್ಟಲ್ಲಿ ಈ ರೀತಿ ಬಿಟ್ಟರೆ ತುಂಬ ಶ್ರೇಷ್ಠ ಅಂತ ಆಗಿನ ಕಾಲದಿಂದಲೂ ಹೇಳ್ತಾರೆ. ಈಗ ನಿಮಗೆ ಮುಟ್ಟು ಕೂಡ ತೋರಿಸ್ತೀನಿ ನೋಡಿ. ಯಾವುದೇ ರೀತಿ ಅಳಿಸೋಗೋದಿಲ್ಲ. ನೀವು ಬಟ್ಟೆಯಿಂದಾಗಲಿ ಮಕ್ಕಳು ಓಡಾಡೋದ್ರಿಂದಾಗಲಿ ಇದು ಅಳಿಸೋಗೋದಿಲ್ಲ. ನೀವು 3 ದಿನ ಇದು ರಂಗೋಲಿ ಬಿಟ್ಟು ಊರಿಗೆ ಹೋಗಿ ಬಂದ್ರೂ ನೀವು ಊರಿಗೆ ಹೋಗಿ ಬಂದು ಹೇಗೆ ಬಿಟ್ಟು ಹೋಗಿರ್ತೀರೋ ಹಾಗೆ ಕೂಡ ಇರುತ್ತೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರಲ್ಲಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು.